ನಮಸ್ಕಾರ ಸ್ನೇಹಿತರೆ. ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮು ಎಂಬ ವ್ಯಾಪಾರಿ ಇದ್ದ. ಅವನ ಬಳಿ ಒಂದು ಕತ್ತೆ ಇತ್ತು. ರಾಮು ತುಂಬ ಒಳ್ಳೆಯವನು, ಆದರೆ ಅವನ ಕತ್ತೆ ಮಾತ್ರ ಮಹಾ ಸೋಂಬೇರಿ. ಪ್ರತಿದಿನ ರಾಮು ತನ್ನ ಕತ್ತೆಯ ಮೇಲೆ ಉಪ್ಪಿನ ಮೂಟೆಗಳನ್ನು ಹೇರಿ ಪಟ್ಟಣಕ್ಕೆ ಮಾರಲು ಹೋಗುತ್ತಿದ್ದ. ಪಟ್ಟಣಕ್ಕೆ ಹೋಗುವ ದಾರಿಯಲ್ಲಿ ಒಂದು ಸಣ್ಣ ನದಿ ಸಿಗುತ್ತಿತ್ತು. ಒಂದು ದಿನ ನದಿ ದಾಟುವಾಗ ಕತ್ತೆ ಕಾಲು ಜಾರಿ ನೀರಿನಲ್ಲಿ ಬಿತ್ತು. ರಾಮು ಗಾಬರಿಯಾಗಿ ಅದನ್ನು ಮೇಲೆಬ್ಬಿಸಿದ. ಆದರೆ ಏನಿದು ಅಚ್ಚರಿ! ನೀರಿನಲ್ಲಿ ಬಿದ್ದ ತಕ್ಷಣ ಉಪ್ಪೆಲ್ಲ ಕರಗಿ ಮೂಟೆ ತೀರಾ ಹಗುರವಾಗಿ ಬಿಟ್ಟಿತು. ಕತ್ತೆಗೆ ತುಂಬ ಖುಷಿಯಾಯಿತು. ಹಬ್ಬ, ಇವತ್ತು ಕೆಲಸ ಸುಲಭವಾಯಿತು ಅಂತ ಅದು ಸಂಭ್ರಮಿಸಿತು. ಮರುದಿನವೂ ಅದೇ ರೀತಿ ಆಯಿತು. ಕತ್ತೆ ಬೇಕಂತಲೇ ನದಿಯ ಮಧ್ಯದಲ್ಲಿ ನೀರಿಗೆ ಬಿತ್ತು. ದಿನಾಲೂ ಹೀಗೆ ಆಗುತ್ತಿರುವುದನ್ನು ನೋಡಿ ರಾಮುಗೆ ಅನುಮಾನ ಬಂತು. ಈ ಕತ್ತೆ ನನ್ನನ್ನು ಯಾಮಾರಿಸುತ್ತಿದೆ, ಇದಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ ರಾಮು ಒಂದು ಉಪಾಯವನ್ನು ಮಾಡಿದ. ಮೂರನೇ ದಿನ ರಾಮು ಉಪ್ಪಿನ ಬದಲಾಗಿ ಹತ್ತಿಯ ಮೂಟೆಗಳನ್ನು ಕತ್ತೆಯ ಬೆನ್ನ ಮೇಲೆ ಇಟ್ಟನು. ಕತ್ತೆ ಎಂದಿನಂತೆ ಇವತ್ತು ಕೂಡ ನೀರಿಗೆ ಬಿದ್ದು ಭಾರ ಕಡಿಮೆ ಮಾಡಿಕೊಳ್ಳುತ್ತೇನೆ ಅಂತ ನದಿ ಮಧ್ಯದಲ್ಲಿ ಮುಳುಗಿತು. ಆದರೆ ಗೆಳೆಯರೇ, ಇಲ್ಲೇ ಆಗಿದ್ದು ನೋಡಿ ಅಸಲಿ ಆಟ. ಹತ್ತಿ ನೀರನ್ನು ಹೀರಿಕೊಂಡು ಬೆಟ್ಟದಷ್ಟು ಭಾರವಾಯಿತು. ಕತ್ತೆ ಮೇಲೆ ಹೇಳಲು ಆಗದೆ ಒದ್ದಾಡಿತು. ಅವತ್ತಿನಿಂದ ಆ ಕತ್ತೆ ಎಂದೂ ಸೋಂಬೇರಿತನ ಮಾಡಲಿಲ್ಲ. ನಾವು ಇತರರನ್ನು ವಂಚಿಸಲು ಹೋದರೆ ಕೊನೆಗೆ ನಮಗೆ ನಷ್ಟವಾಗುತ್ತದೆ. ಅದಕ್ಕೆ ಹೇಳುತ್ತಾರೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಈ ಒಂದು ಪುಟ್ಟ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.